ರೆಂಬೆ ಒಯ್ಯಾರದ ರೆಂಬೆ, ಗೊಂಬೆ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗೊಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ. ಅಲ್ಲ ಅನ್ನ ಹಾಕಿದ್ರೆ ಬಿಟ್ಟು ಅದೇ ಹೋಗ್ತಿರಲ್ಲ. ನಾನು ಮಾತ್ರ ಕೆಲಸ ಮಾಡೋದು, ನೀನು ಮಾತ್ರವ ತಿಂದು ಮೆರಿಯಕ್ಕೆ ಹೋಗೋದ. ಕೆಲಸ ಮಾಡೋದ ತೋಟದಾಗಿ ನಡಿಬಿಟ್ಟು ಸೇರಿ ಎಡೆಮಟ್ಟೆ ಅರ್ದಾಕಣ, ಎಡೆಮಟ್ಟೆ ಒತ್ತಾಕಣ, ಗರಿ ಅರ್ದಾಕ್ತೀನಿ. ನೀನು ಎಡೆಮಟ್ಟೆ ಎಲ್ಲ ಒಂದೊಂದೇ ತಂದಾಕು. ಅನ್ನ ತಿಂದು ಹಳೆ ಓಡ್ತಾ ಇದೆಯಲ್ಲ, ನಾನು ಒಬ್ಬನೇ ಕೆಲಸ ಮಾಡೋಣ. ನೀನೇನು ಮಾಡ್ತೀಯ? ಎಲ್ಲ ಎಲ್ಲ ನಾಯ್ಕ ನೀವು ಮಾಡೋದು ಒಳ್ಳೆ ಬಜ್ಜಿ ತಾಂಡಿ ಇದು ಬರೋ ಅನ್ನೋಸೈತಿ. ಅಲ್ಲ ಅನ್ನ ತಿಂದು ಹಳೆ ಓಡ್ತಿಯಲ್ಲ ದಡ ದಡವ. ನೀನಿಬ್ರು ಬರ್ಕ್ ಮಾಡೋಣ, ನಾನು ಒಬ್ಬನೇ. ನಡೆಯೋ ತಿನ್ನೋದು ದೇಶನೆಲ್ಲ ತಿರ್ಕೊಂಬರಕ್ಕೆ ಹೋಗೋದು. ಅನ್ನ ಹಾಕಿತ್ತು ಯಾಕೆ ದೇಶನೆಲ್ಲ ತಿರ್ಗಕ್ಕ ಬಳ್ಳಿ ಬಾ. ಸಾಕಿದ ನಾಯಿ ಕಾಲು ಕಚ್ಚಿ ಅನ್ನಂಗೆ ನೀನು ಮಾಡ್ತಾ ಇದ್. ಬಾ ಬಾ ನೀನು ತಾಳಿಕೆ ತಾಂಡಡಿ. ನೀವು ಅವನು ಮಕಾನ ಹಾಕಿ ಒಂದು ಕೆಜಿ ಅನ್ನ ಒಂದು ಕೆಜಿ ಅಕ್ಕಿ ಅನ್ನ ತಿಂದು ಏನು ಮುಳುಗ್ತೀಯ? ನೀವು ಅವನು ಮಕಾನ ಹಾಕಿ ಆಯ ಅದ ತಿಳವ ಬರೀ ತಿರ್ಗಕ್ಕೆ ಹೋಗದೆ. ನೀನು ತಾಯಿನ ಹಾಕಿ ಆಯ ತುಂಬ ಹಂಚದು ಏನು ಬುದ್ಧಿ ಕಲ್ಸಿದ್ಯಾ? ಆಯಾ ವಾಟ್ಬಿಡು ದಿಣ್ಣೆ ಮ್ಯಾಕೆ ಈ ತೋಟ ಬೋದ್ಕ ಇಲ್ಲಿರಲಿ ಏನು ನೀನು ನಡಿ ದಿಣ್ಣೆ ಮ್ಯಾಕೆ ತಿರ್ಗಾಡು. ಮಾಡೋದು ಬೇಡ ನೋಡಿ ತೊಗೊಂಡು ಮಕ್ಕಳು ಬಿಟ್ಟು ಮಜಾಯಿ ಮಾಡಿ ಏನಾಗ್ತಾರೆ ನಿನಗೆ? ನೀನು ಮಾಡುವಂಥದ್ದು ಇನ್ನೂ ಕೈ ಕಾಸು ಕೊಟ್ಟು ಇನ್ನೂರು ಆಗಿ ಹೇಳ್ಕತ್ತ ಮನೆಗೆ ಹತ್ರ ಆತು. ಕೊಟ್ಟಿರಂತಾರ ಹೆಚ್ಚಾಗಿ ಬ್ಯಾಂಕ್ ಇಕ್ಕಂತ ಬಿಡ್ರಿ. ಅಯ್ಯ ನಾನು ಬ್ಯಾಗ್ ಚಿಕ್ಕಂಡು ತಿನ್ನೋದೇ ಬೇಡ. ಏನೋ ಮಾಡಿರಾತು. ಏನು ಮಾಡ್ತೀಯ? ಅನ್ನ ಸಾರು ಪಾಯಸ ಮಾಡೋದು. ಇನ್ನೂರು ಅದೇ ಯೋಗ ದುಡ್ಡು ಅಂತ ಕೇಳ್ತಿಲ್ಲ. ಇನ್ನೂರು ಅದೇ ಇನ್ನೂ ಊರಾಗ ಯಾವ್ದಾರ ಒಂದು ದೇವ್ರು ಮಾಡೋಣ, ದೇವ್ರ ಕೆಲಸನ ಊರಾಗ ಒಂದು ಖುಷಿ ಮಾಡೋಣ. ಒಂದೊಂದು ಊರುಗಳಾಗ ನೋಡೋಗೋ ಏನು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮಾಡೋಲ್ವ ಎಣ್ಣೆ ಕುಡ್ದು ಹತ್ತರಿಂದ ಇಟ್ಬಿಡ್ತಾರೆ, ಇಷ್ಟರಿಂದ ಹತ್ಬಿಡ್ತಾರೆ. ನಾವಿವಾಗ ಕೂಳ್ನ ತಿನ್ನಲ್ಲ ಬುದ್ಧಿ ಮಕ್ಕಳು. ಅದಕ್ಕೆ ನಮ್ಮೂರು ಬಸವಣ್ಣ ಜಾತ್ರೆ ಮಾಡೋಕ್ಕೆ ಆ ಬಸವಣ್ಣ ದೇವಸ್ಥಾನ ಇಲ್ಲಿಗೆ ಬಂದು ತೋಟ ಸ್ಥಳಗಳಾದ ಕೊಡ್ತಾರೆ ಇರ್ತಾರೆ. ಏನು ಕೇಳಿಸ್ತಾರೆ ನನಗೆ. ವರ್ಷಕ್ಕೆ ಬಸವಣ್ಣ ಜಾತ್ರೆ ಮಾಡೋಕ್ಕೆ ಏನೋ ಒಂದು ಗಿಡಕ್ಕೆ ನೀನು ವಾಡೆ ಬಿಟ್ಟು ನನಗೆ ಬರೋ ಶಿಕ್ಷೆಗೆ ಒಂದೊಂದು ಮನೆಯಾಗ ಒಂದೊಂದು ಜಾತ್ರೆ ಮಾಡ್ಬೋದು. ಹಂಗೆ ಮಾಡ್ಬೋದಪ್ಪ. ಐತೆ ಅಂತ ಕೊಟ್ಟು ಕೊಟ್ಬಿಟ್ಟಾರೆ ನಿಮಗೆ. ಕೊಡೋದಲ್ಲ ನಮ್ಮೂರು ಜಾತ್ರೆ ಮಾಡೋಕ್ಕೆ ಹೇಳಾಗೈತಲ್ಲ ಗುಲಾಮ. ಓಟಿ ಇದು ಬಿಟ್ಟು ನೀವು ಕೊಟ್ಟಿರ್ಬೇಕು ಎಲ್ಲ. ಓಟೊಂದು ಆಯ್ತು ಮಾಡಲಿ ಅನ್ನಲ್ಲ. 4 ಮನೆಯವ್ರು 3 ಮನೆಯವ್ರು ಮಾಡ್ಬೋದು ಕಣ್ ಹೇಳು. ಹೊಟ್ಟಾಗಿ ಬಡವನ ಮನೆಯೂ ಬಿಡಲ್ಲ. ಸಾವುಕಾರಗಳು ಕೊಡಕ್ಕೆ ಇನ್ನೂ ಮುಂದೆ ನೋಡ್ತಾರೆ. ಬಡವರು ಏನೋ ಕರುಣೆಯಿಂದ ಕೊಡ್ತಾರೆ. ನೀನು ಎಷ್ಟು ಕೊಡ್ತೀವಿ ಹೋಗಿ ಈಗ? ಯಾಕೆ ಬಸವಣ್ಣ ಜಾತ್ರೆಗೆ ನಾನು ಕೊಡೋದೆ. ನಾನಾದ್ರೆ ನೆಚ್ಚಲ್ಲ. ಡ್ರೈನ್ ಮಾಡ್ಬೇಕಂಡ್ರಿ. ಯಾಕೋ ಮಳೆ ಅದಕ್ಕೂ ಅದಕ್ಕೆ ಇರ್ತಿತ್ತು. ಯಾಕೋ ಮಳೆ ಯಾಕೋ ಎದ್ರಣ್ಣ ತಿರ್ಗಣ್ಣ ಹಾಕೈತಿ. ದೂರಾಗ ಮಳೆ ಇದು ದೂರಾಗ ಹಳ್ಳರಿತ್ತು ಅಂದರೆ ಏನು ಕಾಯ್ತಿ ಏನಿದ್ದೀನಿ ಇಲ್ಲೇ ಸುಳ್ದೈತೆ ಮಾಡಿ ಜಾಸ್ತಿ ದೂರ ಕಡಿಕೆ ಅದು ಮಳೆ. ನಮ್ಮೂರು ಬಂದಿರು ಬಾಗಲೇ ಪಾಪ ತೀರಣ್ಣೆ ಮಾಡಬೇಡ. ನೀನು ಮಾಡಿದಾಗ ಬರೋಲ್ಲ, ಮಾಡ್ರೆ ಮಾಡಿದಾಗ ಬರೋಲ್ಲ. ತೀರಣ್ಣೆ ಮಾಡಬೇಡ. ನಮ್ಮ ಕಡೆಗೆ ಡಿಸ್ಟ್ರಿಕ್ಟ್ ನೋಡವು. ಅದೇ ಅವನೇ ದುಡ್ಡು ಬೇಕಂತ ಏನು ವಹಿಸೋಲ್ಲ ಅವನು ಹುಡುಗರು. ನೀವು ಮಾಡ್ರಪ್ಪ ಅಂತ ಕೇಳ್ತೀನಿ ನಾನು. ಮಾಡಲೇಬೇಕಂದ್ರೆ ಸ್ವಾಮಿ ನೀನು ಹೇಳ್ಕೊಡ್ತೀಯ? ಹೇಳ್ದಲ್ಲ 200. ಹಾಂ ನೀನು ಕೊಟ್ಟ ಒಟ್ಟು ಲೆಕ್ಕ ಕೊಡ್ಬೇಕು. ಯಾಕ ಕೊಡ್ತಾರೆ ನಾನು ತಿಂತೀನಲ್ಲ. ಇಲ್ಲ ಊಟದ್ದೆಲ್ಲ ವಹಿಸ್ಕೊತೀಯನೇ ನೀನೇ ಅತ್ತ? ನಾನೇ ಹೆಂಗೆ ಅಂತ ಅದು ನಾನಂದ್ರೆ ನೀನೇ ಎಲ್ಲ ಹೋಗಿ ತರ್ಬೇಕು. ತೋರಕ್ಕಾಗಲ್ಲ ಕಣೆ. ಒಂದು ತೊಂದ್ರೆ ಒಂದು ಮಾತು ಬಿಟ್ಟು ಚಿರ್ಕೊ ಹೋಗಂಗಾಕಡೆ. ಅಲ್ಲ ಒಂದು ತೊಂದ್ರೆ ಚಿರ್ಕೊಂಡು ಹೋಗ್ಬೇಕಾಕೈತಿ. ಉಪ್ಪಂದ್ರೆ ಬೆಲ್ಲ ತರಲ್ಲ, ಸಕ್ಕರೆ ತರಲ್ಲ, ಮಾತು ಬಿಟ್ಟು ಬಂದ್ರೆ ಎಲ್ಲ ಬರೀತಾರೆ ಹೋಗ್ಬೇಕು ನೀವು ಪೇಪರಲ್ಲಿ. ಅದೇ ಅಂಗಡಿ ಕೊಡ್ಬೇಕವಲ್ಲವ. ಸ್ವಾಮಿ ಅಂಗಡಿ ಕೊಟ್ಟರೆ ಸಿಗೊಳ್ಳವೆ ಬರ್ಕೊಡ್ತಾನೆ ಕಡೆಯಿಂದ ಎಜಾಟ ಮಾಡ್ಕೊಂಡು ಏನು ಸಂಬಂಧ ಎಂದು ಮಾಡ್ತೀವಿ ಹೇಳಿದ ದುಡ್ಡು ಇರ್ತದಲ್ಲ. ನಾನು ಮಣ್ಣು ನಿಡಿಬೇಕು. ದುಡ್ಡು ಹೋಗಿ ಮತ್ತಿಗೆ ಯಾವಾಗ ಎಷ್ಟು ಹೇಳೋದಲ್ಲ ಎಲ್ಲಿ
ಹೂ ಒಂದು 2 ಮುದ್ದೆ ತಗೊಂಡ್ರೆ ಅದಕ್ಕೆ ಜೋರು ಮಾಡ್ಬೋದು. ಮಾಡ್ಲೇಬೇಕಣ ಮಾಡಿ ಮಾಡೋದೊಂದು ಹಾಂ ಹ್ಞೂ ಫಸ್ಟ್ ದುಡ್ಡು ಎತ್ಕೊಬೇಕು. ದುಡ್ಡು ಎತ್ಕೊಳ್ಳಲ್ಲ ಸಿದ್ಧ ಮಾಡ್ಕೊಂಡು ಆದ್ಮೇಲೆ ಅಲ್ವ ನಿಮ್ದು ಬರೀ ಆಟ ಆಡೋದು. ಭಗವಂತ ಏನೇನೇ ಬರಂತ ಹೇಳ್ಕೊಂಡು ಊರಾಗ ಜೋರು ಮಾಡಿ ಕಂಡಪ್ಪ ಯಾರು ಮಾಡ್ತಾರೆ ಕಾರಣ ಮಣ್ಣ ಹೆಂಗೆ ಹೋಗ್ತಾರೆ ಊರೂರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಕೊಡಂತ ಕೊಡ್ತಾರೆ ಕೊಡ್ದಾರು ನಿಮ್ಗೇನು ಕೇಕ್ ಬರ್ತೀರಿ ಬಂದು ಓಹೋ ದುಡ್ಡೇ ತಗೊಂಡಾನೆ ಗಿಂಜಿಲ ಬರೀ ಇವೇ ಗಿಂಜಿಲ ದುಡ್ಡೇ ತಗೊಂಡು ನೋಡಿದ್ವಿ ಏನೋ ಆಯ್ತದಿಲ್ಲ ಕಣ ಎತ್ತಕೊಂಡ್ರಿ ಎಂಟ್ರ ಅಂತಂದು ಅವ ಅಪ್ಪನೇ ಒಂದೊಂದು ಮಾತಾಡ್ತೀವಿ. ಆಮೇಲೆ ಗಿಂಜಿಲ ಏನು ಆಯ್ತದಿಲ್ಲ ತಗೊಂಡು ನೋಡಿ ಜೋರು ಮಾಡ್ತಾ ನಿಂತಿದ್ದೆ ಕಳ್ಳ ಮೇಲೆ ಜೋರು ಅಲ್ಲ ಮಳೆ ಜೋರು ಕರೀತಾ ನಿಂತಿ ರಾಮ ಮಳೆ ಜೋರು ಪದ ಹೇಳಕ್ ಬರ್ತದ ಬರ್ತದಲ್ಲ ನಿಮಗೆ ಉಯ್ಯ ಮಾಡ್ರೆ ಅಂತ ಹೇಳ್ಕೊಳೋದು ಅಷ್ಟೇ. ಗಣೇಶನ್ ಬೇಜಾರು ಮಾಡಿ ಬಿಡ ಹುಡುಗರು ಎಷ್ಟು ಡ್ಯಾನ್ಸ್ ಮಾಡೋಕು ನೀವು ಭಾಳ ಸಂತೋಷ ಆಗ್ಕೊಂಡು ಹೋದಾಗ ಒಂದು ಜೋರು ಮಾಡಿ ಮಾತು ಇರ್ಬೇಕು ಯಾವಾಗಾರ ಜೋರು ಮಾಡೋದು ಒಪ್ಪಲ್ಲ ಏನು ನಮ್ಮೂರ ಎಲ್ಲಾಗೂ ತಿರ್ಗಾಡ್ಕೊಂಡು ಹೋಗ್ತೈತಿ. ಬೋಸ್ ಹುಡ್ಯಾರ ಅಂತಾನಲ್ಲ ಎಲ್ಲರಿಗೂ ಆಗ್ಲೂ ಬಿಟ್ಟೈತೆ ಮಾಡಲ್ಲ ಎವ್ಡಿ ನೋಡಿರಿ ಬೊಯ್ಯಂಗಳು ಬಿಟ್ಟು ಅವ್ರನ್ನ ತುಪ್ಪದಂತ ಮಾಡ್ಸೋದು ಕಳ್ಸ್ಬೇಕು ನೀವೇ ಸುಮ್ಕೂರು ಮಾತಾಡ್ಸ್ಬಾರ್ದು ಬರಲ್ಲ ಏನು ಹೋಗೋ ಬಿಟ್ಟು ಕಾಸು ಕೊಡುವಲ್ಲಿ ಕಾಸು ಕೊಡ್ತೀನಿ ನೀವು ಬಿಟ್ಟು ಪುಕ್ಷಟ ಕೊಡೋ ನಂಗೆ ಆಡ್ತೀಯ ಬುಕ್ಸೆಟ್ ಎಲ್ಲ ನಿಮ್ ಕೊಡಕ್ ಕೂಲಿತ್ತಲ್ಲ ಇದ್ರಲ್ಲಿ ಹಾ. ಹೊರಗೊಂದ್ ಬೆಟ್ಕತ್ತ ನೀರ್ಗೆ ಹಾ. ಬರೀ ಹೊಯ್ಯೊಂದು ಅರೆ ಊಟ ಇಲ್ಲ ತಿಂಡಿ ಇಲ್ಲ ಬರೀ ಒಣ ಪುಕ್ಷಟೆ ಅರೆ ಕೇಸ್ಕೆ ಅಂತ ಹೇಳು ಹೋಗಿ ಹೋಟ್ಲಕ್ ತಂದು ಕೊಡ್ತೀನಿ ಹೇಳು ಏನ್ ಹಂಗ ಮಾಡ್ಬೇಡ. ಬದ್ನೆಕಾಯಿ ತಂದ್ಕೊಟ್ಟಿದ್ಯಾ ಅಲ್ಲ ಈಗ ಹೋಗಿ ತಂದು ಕೊಡ್ತೀನಿ ಹೋಟ್ಲಗೆ ಇದೇನ ಅಡ್ಗೆ ಕೇಳ್ಕೊಂಡು ಓಡಾಡ್ತೀಯಲ್ಲ ಇದೊಂದ್ಸತಿ ನೋಡು. ನೀರ್ ಬಾ ಅಂದ್ರೆ ಎಲ್ಲಿ ಬರ್ತವೆ ಅಯ್ಯೋ ಏನ ಸತಾಯಿಸ್ತೈತೆ ಆಮೇಲೆ ನಮ್ಗೆ ಅರೊಟ್ಟೆ ಕೂಳ ಹಾಕ್ತೀಯ ನ್ಯಾಯ ಕೂಳ್ ತಂದ್ ಕೊಡಲ್ಲ ಇನ್ನೇನ್ ಕೇಕ್ ನೀರಿನ ಎಲ್ಲಿ ಬರ್ತಾವ ನಿಮ್ಗೆ ಯಾರನ್ನ ಉಣ್ಣಾರ ಆರೋಗ್ಯ ಉಂಟಾರನೇ ಇವನು ಬೋರ್ನ ಹಾಕಿ ನನ್ನ ಜೀವಮನೇ ಹಾಳು ಮಾಡ್ಬಿಡ್ತಲ್ಲೋ ನನ್ನ ಮಕ್ಕಳನ್ನೇ ತೆಗಿತಲ್ಲ ಈ ಬೋರು ಅಂತ ನೆಮ್ಕೊಂಡು ಹಾಳಾಗೋದ್ನಿಲ್ಲೋ. ಇದೊಂದ್ಸತಿ ಬಿಟ್ಟು ಕೈ ಬಿಟ್ಬಿಡು ಏನಾರ ಆಗ್ಲಿ ನನ್ನ ಅನ್ಕೊಂಡಿದ್ದಂಗಾಗ್ಲಿ ಇನ್ನ ನಾನು ನಿನ್ ತಕ್ ಬಂದ್ರು ಬರ್ಬೇಡ. ಅಯ್ಯೋ ಬೋರು ಅಂತ ಮುನಿಗೋದ್ನಲ್ಲಪ್ಪ ದೇವ್ರೇ ಭಗವಂತ ತಾಯಿ ಗಂಗಮ್ಮ ಯಾಕಮ್ಮ ಇಂಥ ಮೋಸ ಮಾಡಿದೆ ನನಗೆ. ಅಯ್ಯೋ ದೇವ್ರೇ ಅವನ ಗುಲಾಮ ಪೂಜಾರಿ ಅನ್ನನು ಬಂದಿಲ್ ಕೊಟ್ಬಿಟ್ಟ 5 ಕಡೆ 4 ಇಂಚು 5 ಇಂಚು ಅಂತಾನ ಏನ್ ಬಿದ್ದು ಅಡ್ಡಾಡಿಬಿಟ್ಟ ರೆಕ್ಕೆಯಕ್ಕೆ. ಅಯ್ಯ ಅವನು 5 ಪೂಜಾರಿನ ಕ್ಯಾಯ ನನಗೆ ಹಿಂಗೆ ಮೋಸ ಮಾಡಾಕಿನಲ್ಲಪ್ಪ ಇವರೇ ಗಂಗಮ್ಮ ಯಾಕಮ್ಮ ಇಂಥ ಮೋಸ ಮಾಡಿದೆ ನನಗೆ. ಪೂಜಾರಿ ಮಾತಿನ ಎಂದು ನಂಬಾರ್ದು ಥೋಬ ಅನ್ಸೋದು. ಯಾವ್ದಾರ ಒಂದು ದೇವ್ರ ಹೋಗಿ ಅಪ್ಪನೇ ಕೇಳಿರುವ ಪೂಜಾರಿ ನಂಬಾರ್ದು. ದೇವ್ರ ಅಂತಾರ ಕೇಳಿದ್ರೆ ಪೂಜಾರಿ ಅಂತಾರ ಕೇಳ್ತಾನೆ. ಅವನು ಏನು ಪೂಜಾರಿನ ಕ್ಯಾಯ ತಲೆ ಮೇಲೆ ಹೂ ಹಾಕೊಂಡು ದೇವ್ರಿಗೆ ಇಂಥ ಸುಳ್ಳು ನಾನು ಹೇಳೋದು ನನಗೆ. ಏನು ಕ್ವಾರ್ಸ್ಬಿಡು 5 ಇಂಚ್ 4 ಇಂಚ್ ಸಿಗ್ತೈತೆ ಅಂತ ಹೇಳ್ದ ಪೂಜಾರಿ ಹಿಂಗೆ ಹಾಳು ಮಾಡ್ದ ನನ್ನ. ಅಯ್ಯೋ ಏನು ಹಣೆ ಬರ ಅಂತ ಹೇಳ್ಕೊಣ.